ಬಡವರು ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಮಾಡಿರುವ 3 ಎಕರೆ ಒತ್ತುವರಿ ಜಾಗವನ್ನು ತೆರವುಗೊಳಿಸುತ್ತಿರುವ ಅರಣ್ಯ ಇಲಾಖೆ ನಡೆಯನ್ನು ಖಂಡಿಸಿ ಎಲ್ಲ ಪಕ್ಷಗಳು, ಸಂಘಟನೆಯವರು, ಸಂಘ ಸಂಸ್ಥೆಯವರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸಭೆ ನಡೆಸಿದರು. ಮಲೆನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬೆಳೆಗಾರ ರೈತರಿಗೆ ನಾವು ರೈತರನ್ನ ಪದ ಸೇರಿಸಿದ್ರೆ ಬೆಳೆಗಾರ ಬೇಜಾರಾದ್ರೂ ಆಗ್ಲಿ, ನನಗೆ ಬೇಜಾರಿಲ್ಲ. ನಾವು ಅಡಿಕೆ ಬೆಳೆಗಾರರು ಅಂದ್ರೆ ನಾವು ಅಡಿಕೆ ಬೆಳೆಗಾರರು ಅಂತ ಹೇಳ್ತೀವಿ. ಬೆಳೆಗಾರ ರೈತರಿಗೂ ಸಮಸ್ಯೆ ಇದೆ, ಕೆಲಸ ಮಾಡೋ ಬಡವನಿಗೂ ಕೆಲಸ ಇದೆ, ವಾಸ ಮಾಡೋದು ಸಮಸ್ಯೆ ಇದೆ. ಅದು ಯಾರು ಆ ಸಮಸ್ಯೆ ಯಾರಿಗೆ ಗೊತ್ತಾಗಬೇಕಾಯ್ತು ಅವ್ರಿಗೆ ಗೊತ್ತಿಲ್ಲ. ನಾವೀಗ ಚರ್ಚೆ ಸಭೆಯಲ್ಲಿ ಎಲ್ಲ ಪಕ್ಷ ಮತ್ತು ಸಂಘಟನೆಯ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ರಿಪ್ಲೈ ಮಾಡ್ತಾರೆ. ನಿಮಗೆ ನನ್ನೊಂದು ಕಾಫಿ ಕೈಗಾರಿಕೆ ರೋಗ ಬಂದು 10-12 ವರ್ಷ ಆಯ್ತು. 10-12 ವರ್ಷದಿಂದ ನಂತರ ಕಾಫಿ ಕೈಗಾರಿಕೆ ನೀವು ಒಪ್ತಿರೋ ಬಿಡ್ತಿರೋ ರೋಗಗ್ರಸ್ತವಾಗಿ ಹೋಗಿದೆ. ಬದುಕಿಗೋಸ್ಕರ ಬದುಕ್ತಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ನಾವು ಯಾರ್ಯಾರು ಹೇಳಿದೀವ, ಯಾವುದೇ ರಾಜಕಾರಣಿ ಇಲ್ಲಿ ಚುನಾವಣೆ ಬಂದ್ರೆ ಸಂತೋಷವಾಗಿ ಪೈಪೋಟಿಲಿ ಓಟ್ ಹಾಕಿ ಜೈ ಎಂದು ಮಾಲೆ ಹಾಕಿ ಕಳಿಸಿ ನಾವು ಯಾರಿಗೂ ಗೊತ್ತಿಲ್ಲ ಕಾಫಿ ಕೈಗಾರಿಕೆ ತೊಂದರೆ ಇದೆ ಅಂತೇಳಿ. ಮೊದಲು ನಾವು ಈಗ ಅಶೋಕಣ್ಣ ಹೇಳಿದಾಗೆ ಎಲೆಕ್ಟೆಡ್ ಮೆಂಬರ್ ಮನೆಗಳಿಗೆ ಹೋಗಿ ಮೊದಲು ಧರಣಿ ಮಾಡಬೇಕು. ಎಲ್ಲ ಎಲೆಕ್ಟೆಡ್ ಮೆಂಬರ್ ಒಂದ್ಸರಿ ಕರೆದು ಕೇಳೋಣ ಅವರಿಗೆ, ಅವ್ರು ಹೋಗಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿ ತೀರ್ಮಾನ ಮಾಡ್ತಾರ. ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಜಯರಾಮ್ ಕುಮಾರ್, ಕಸ್ತೂರಿ ರಂಗನ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕರಾದ ವಿಜಯ್ ಕುಮಾರ್, ಮಂಜಪ್ಪ ಎಚ್ಎಸ್, ರತೀಶ್, ಕಳಸಪ್ಪ ಕೆಳವಳ್ಳಿ, ಟಿಡಿ ಮಲ್ಲೇಶ್ ಅವರನ್ನು ಒಳಗೊಂಡ ಅಧ್ಯಕ್ಷ ಮಂಡಳಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರುತ್ತೇವೆ ಎಂದು ಎಲ್ಲ ಪಕ್ಷದ ಮುಖಂಡರು, ಸಂಘಟನೆ ಮುಖಂಡರು, ಸಂಘ ಸಂಸ್ಥೆಗಳ ಮುಖಂಡರು ತಿಳಿಸಿದರು. ಮೊದಲಿಗೆ ಎಲ್ಲ ಶಾಸಕರನ್ನು ಒಟ್ಟಿಗೆ ಸೇರ್ಸಕ್ಕಾಗುತ್ತಾ ಜಿಲ್ಲೆಯನ್ನ ಒಂದು ಪ್ರಯತ್ನ ಪಡಿ. ಹಾಗೆ ಈ ಒತ್ತುವರಿ ಸಮಸ್ಯೆ ಮೇಜರ್ ಎಲ್ಲೆಲ್ಲಿದೆ, ಕೊಡಗಲ್ಲಿದೆ, ಹಾಸನಲ್ಲಿದೆ, ಚಿಕ್ಕಮಗಳೂರಿದೆ, ಶಿವಮೊಗ್ಗ ಇದೆ. ಈ ಮಲೆನಾಡು ಭಾಗದವ್ರನ್ನ ಮತ್ತೆ ಶಾಸಕರನ್ನು ಒಟ್ಟಿಗೆ ಸೇರ್ಸಕ್ಕಾಗುತ್ತಾ ಅವಕಾಶ ಇದೆ ನೋಡಿ. ಫಸ್ಟ್ ಇವರೊಟ್ಟಿಗೆ ಚರ್ಚೆ ಮಾಡಿ ಅದ್ರ ಜೊತೆಗೆ ಹೋರಾಟನ ಇಟ್ಕೊಳ್ಳೋದು ಸೂಕ್ತ ಅನಿಸ್ತದೆ. ದೊಡ್ಡ ಇಂಡಸ್ಟ್ರಿ ಇಲ್ಲ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಮರ್ಕೇರಿ ಮತ್ತೊಂದು ಭಾಗದಲ್ಲಿ ಕಾಫಿ ಇಂಡಸ್ಟ್ರಿ ಇದೆ. ಇವತ್ತು ಲೇಬರಿಗೆ ಉದ್ಯೋಗ ಕೊಟ್ಟಂತದ್ದು ಲಕ್ಷಾಂತರ ಜನ ಬೀದಿ ಬಿಡ್ತಾರೆ. ಇವತ್ತು ಸಿದ್ಧಾರ್ಥ ಇಲ್ಲ, ಇವತ್ತು ಲಕ್ಷಾಂತರ ಜನ ಬೀದಿ ಬಿಡ್ತಾರೆ ವಾತಾವರಣ ಇದೆ. ಈ ತರ ಆಗ್ಬಾರ್ದು ಅಂತ ಹೇಳಿದ್ರೆ ಆಳುವ ಸರ್ಕಾರಗಳು ಬಿಜೆಪಿ ಕೂಡ ರಾಜಶೇಖರ ಕೂತಾರೆ. ಬಿಜೆಪಿ ಪಕ್ಷ ಮಾಡ್ಕೊಡಿ ಸರ್, ನಿಮ್ಮ MP ಕರ್ಕೊಂಬನ್ನಿ, ನಿಮ್ಮ MSc ಕರ್ಕೊಂಬನ್ನಿ. ಈಗಿದ್ದಾಗ ಮಾತ್ರ ಸೊಲ್ಯೂಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಆಫ್ ಆಲ್ ಒಂದು ಮೀಟಿಂಗ್ ಮಾಡೋಣ. ಅದ್ರ ಮೇಲೆ ರೆವಿನ್ಯೂ ಮಿನಿಸ್ಟರ್ ಬರ್ಬೇಕು, ಇಲ್ಲಿಗೆ ಫಾರೆಸ್ಟ್ ಮಿನಿಸ್ಟರ್ ಬರಬೇಕು, ಮತ್ತೆ MP ಇರ್ಬೇಕು. ಯಾಕಂದ್ರೆ ಅವರು ಈಗ ಮೇಡಮ್ ಹೇಳ್ತಾ ಇದ್ರು ಸರಿ ಇದೆ, ಈ ದೇಶದಲ್ಲಿ ಕಾನೂನು ಪಾರ್ಲಿಮೆಂಟ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಈ ದಿಲ್ಲಿ ಮತ್ತೆ ಕರ್ನಾಟಕದಲ್ಲಿ ಸಂಸತ್ ಇಲ್ಲಿ ವಿಧಾನಸೌಧಲಾಗುತ್ತೆ. ಕಾನೂನು ಮಾಡ್ತಕ್ಕಂಥದ್ದು ಸಂಸತ್ತು ಅಸೆಂಬ್ಲಿ ಮಾತ್ರ ಇರುತ್ತೆ. ಹಾಗಾಗಿ ಗೊತ್ತಾದಂತಹ ಫಸ್ಟ್ ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಪೂರ್ವಭಾವಿ ಸಭೆ ಕರೀರಿ, ಇಲ್ಲಾಂದ್ರೆ ಗಿರವಾಗತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಕಾಂಗ್ರೆಸ್ ಅಂತ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಸರ್. 5 ಎಕರೆ ಒಳಗಡೆ ಜೀವನ ಉಪಯೋಗಕ್ಕಾಗಿ ಒತ್ತುವರಿಯನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇರೋರು ಪರವಾಗಿಯಾ, ಇಲ್ಲ ಸಮಗ್ರ ಒತ್ತುವರಿಯ ಪರವಾಗಿಯಾ, ಅಥವಾ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡುವ ಬಗ್ಗೆ ಎಲ್ಲವೂ ಸಮಗ್ರವಾಗಿ ಅಂತ ಹೇಳಿದ್ರೆ ಇಲ್ಲಿ ಪಂಚಶಾಸಕರು ಒಂದು ವೇದಿಕೆಗೆ ಬರಬೇಕು. ಈ ಪಂಚಶಾಸಕರಲ್ಲಿ ನಿನ್ನೆ ಟಿ.ಡಿ. ರಾಜೇಗೌಡರು ಮಾತ್ರ ಅರಣ್ಯ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿದ್ದಾರೆ. ಅರಣ್ಯ ಮಂತ್ರಿಗಳು ಇಷ್ಟು ಲಕ್ಷಾಂತರ ಎಕರೆ ವಿಶಾಲವಾಗಿ ಆಡಿರುವಂತಹ ಒಂದು ಕಾಫಿ ಬೆಳೆಯನ್ನ ಬೆಂಗಳೂರಿನಲ್ಲಿ ಅವರು ಕೂತ್ಕೊಂಡು ಅವರು ಅಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಬದುಕಿಸಿದಾನೆ ಅಂತಾದ್ರ ಮೇಲೆ ಇವತ್ತು ರೈತರನ್ನ ಸತ್ತಾಗ ಅವನು ಎಲ್ಲ ಕೊಟ್ಟು ಸತ್ತ, ಅವನು ಬೇರೆ ಬೇರೆ ಅಭ್ಯಾಸಗಳಿಂದ ಸತ್ತ ಅಂತ ಹೇಳ್ತಾರಲ್ಲ, ಇದನ್ನು ಸಹಿಸ್ಕೊಳ್ಬೇಕಲ್ಲ. ಇದು ಮೈಂಡ್ ಬಿಸಿ ಆಗುತ್ತೆ. ನಾನು ಕೂಡ ರೈತರ ಮಗ, ನಾನು ಡಾಕ್ಟರ್ ಆಗಿರ್ಬೋದು, ನಾನು ರೈತರ ಮಗ ಆಗಿ ಡಾಕ್ಟರ್ ಆಗಿರ್ಬೋದು. ಬಟ್ ರೈತಾಪಿ ಜನರ ಜೊತೆಗೆ ನಾವು ಸಂಬಂಧ ಪಡಿಸಿಕೊಂಡ್ರೆ ನಮ್ಮ ಸರ್ಕಾರ ಇರಬೇಕಾಗ್ತದೆ. ಅದರಿಂದ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಕಣ್ಣೀರು ಬರುತ್ತೆ ಕೆಲಸ. ದೊಡ್ಡ ಜನರನ್ನ 2005ರಿಂದ ಹೇಳ್ತಾರೆ ಅಂದ್ರೆ ಅರಣ್ಯ ಕಾಯ್ದೆ ತಿದ್ದುಪಡಿ ಆಗಿದೆ. ಅದಕ್ಕೆ ಸಹ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ಸೊ ಇದು ರಾಜ್ಯ ಒಂದು ಕಾನೂನು ಆಗಿದೆ. ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ ಯಾವುದೇ ಒಂದು ಅರಣ್ಯ ಅಲ್ಲ ಅಂತ ಗೊತ್ತು ಮಾಡಲಿಕ್ಕೆ. ಈಗ ನಮ್ಮ ಅರಣ್ಯ ಇಲಾಖೆಯವರಾಗ್ಬೋದು, ಕಂದಾಯ ಇಲಾಖೆ ಆಗ್ಬೋದು, ರಾಜ್ಯ ಸರ್ಕಾರಿ ನೌಕರರು. ಹಾಗಾಗಿ
ಸರ್ಕಾರ ಏನು ಕಾನೂನು ಮಾಡುತ್ತೆ ಅದನ್ನ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಅದನ್ನ ಅಧ್ಯಕ್ಷ ಮಂಡಳಿಯ ಜವಾಬ್ದಾರಿಗಳೆಂದರೆ ಮೊದಲನೆಯದಾಗಿ ನಾಳೆಯಿಂದಲೇ ಎಲ್ಲ ಚುನಾಯಿತ ಸದಸ್ಯರು ಮತ್ತು ಜನಪ್ರತಿನಿಧಿಗಳಿಗೆ ಪತ್ರ ಬರೆಯುವುದು. ಎರಡನೆಯದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಕರೆಸಿ ಎಲ್ಲ ಪಕ್ಷ ಮತ್ತು ಸಂಘಟನೆ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಸಭೆ ಕರೆದು ಚರ್ಚಿಸುವುದು. ಮೂರನೆಯದಾಗಿ ಬೆಂಗಳೂರು ನಿಯೋಗ ಹೋಗಿ ಮಂತ್ರಿಗಳನ್ನು ಒತ್ತಾಯಿಸುವುದು. ಕೊನೆಯದಾಗಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಮಾಡುವುದು. ಸಭೆಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ, ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್, ರೇಣುಕಾ ರಾಧ್ಯ, ದಲಿತ ಸಂಘಟನೆ ಮುಖಂಡರಾದ ಹುಣಸೇಮಕ್ಕಿ ಲಕ್ಷ್ಮಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರಗೌಡ, ರೈತ ಸಂಘಟನೆ ಮುಖಂಡರಾದ ದಯಾಕರ್ ಹಾಗೂ ವಿವಿಧ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಯವರು, ಸಂಘಟನೆಯವರು ಭಾಗಿಯಾಗಿದ್ದರು.